ಪರಿಶುದ್ಧನು ಉನ್ನತನು ಸರ್ವಶಕ್ತಿಯುಳ್ಳ ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನಪ್ಪ. ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಈ ಜೂಮ್ ಮೀಟಿಂಗ್ ಅಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನು ಮಾಡಿಕೊಡಲಿಕ್ಕೆ ಸ್ತೋತ್ರ. ಈ ದಿನವು ಕರ್ತನೆ ಕೀರ್ತನೆ ಸಂಖ್ಯೆ 138 1ರಿಂದ 8 ವಚನ ಧ್ಯಾನಿಸುವಾಗ ನೀನು ಮೊದಲಿದ್ದು ನಿನ್ನ ಆತ್ಮೂಲಕವಾಗಿ ಈ ವಾಕ್ಯದ ಗುಣಾರ್ಥವನ್ನು ತಿಳಿಯಪಡಿಸಿ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನು ಬಲಪಡಿಸಬೇಕಂತ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಬೇಡಿಕೊಟ್ಟು ತಂದೆ, ಆಮೆನ್. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಈ ದಿನವು ನಾವು ಧ್ಯಾನಿಸುವಂತ ವಾಕ್ಯ ಭಾಗ ಕೀರ್ತನೆ ಸಂಖ್ಯೆ 138 1ರಿಂದ 8 ವಚನ ಧ್ಯಾನಿಸೋಣ. ಈ ಒಂದು ಕೀರ್ತನೆ ಸಂಖ್ಯೆ 138 1ರಿಂದ 8 ವಚನದಲ್ಲಿ ಇದರ ತಿಳಿಯಬಾರ ಏನೆಂದರೆ, ರಕ್ಷಕನಾದ ಕರ್ತನನ್ನು ಸ್ತುತಿಸಿ ಮತ್ತು ಕೊಂಡಾಡುವುದು ಎಂಬ ಕುರಿತು ನಾವು ಧ್ಯಾನಿಸ್ತೀವಿ. ಇದು ದಾವಿದನ ಬರೆದಂತ ಕೀರ್ತನೆ ಆಗಿದೆ. ನಾವು ಹಿಂದೆ ನೋಡೋದಾದ್ರೆ ಕೀರ್ತನೆ 102 13 23 ವರ್ಷದಲ್ಲಿ ಅಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು ನೆನೆಸಿಕೊಂಡು ಈ ಕೀರ್ತನೆ ಸಂಖ್ಯೆ 138 1ರಿಂದ 8 ವರ್ಷದಲ್ಲಿ ಭಕ್ತನ ದಾವಿದನು ಕೊಂಡಾಡುವುದನ್ನು ನಾವು ಕಾಣ್ತೀವಿ. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಇದರಲ್ಲಿ ನಾನು 3 ಭಾಗಗಳಾಗಿ ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇ 1ನೇ ಭಾಗ 1ನೇ ವಚನದಿಂದ 3ನೇ ವಚನ ಪೂರ್ಣ ಮನಸ್ಸಿನಿಂದ ದೇವರನ್ನು ಸ್ತುತಿಸಿ ಕೊಂಡಾಡಬೇಕು. 1ನೇ ಭಾಗ 1ನೇ ವಚನದ 3 ವಚನ ಪೂರ್ಣ ಮನಸ್ಸಿನಿಂದ ದೇವರನ್ನ ಸ್ತುತಿಸಿ ಕೊಂಡಾಡಬೇಕು. 2ನೇ ಒಂದು ಭಾಗ ಏನಂದ್ರೆ, ಸತ್ಯವಾದ ವಾಕ್ಯಗಳನ್ನು ಕೊಟ್ಟಿದ್ದರಿಂದ ದೇವರನ್ನ ಕೊಂಡಾಡಬೇಕು. ವಚನ 4ರಿಂದ 6 ವಚನ ಸತ್ಯವಾದ ವಾಕ್ಯಗಳನ್ನು ಕೊಟ್ಟಿದ್ದರಿಂದ ದೇವರನ್ನು ಕೊಂಡಾಡಬೇಕು. ಮತ್ತೆ 3ನೇ ಒಂದು ಭಾಗ 7ರಿಂದ 8 ವಚನ ಇಕ್ಕಟ್ಟಿನಲ್ಲಿ ಚೈತನ್ಯಗೊಳಿಸುವುದರಿಂದ ದೇವರನ್ನು ಕೊಂಡಾಡಬೇಕು. ಇಕ್ಕಟ್ಟಿನಲ್ಲಿ ಚೈತನ್ಯಗೊಳಿಸುವುದರಿಂದ ದೇವರನ್ನು ಕೊಂಡಾಡಬೇಕು. 7ರಿಂದ 8 ವಚನ. ಈ 3 ಭಾಗಗಳಾಗಿ ಈ ಒಂದು ಕೀರ್ತನೆ ಸಂಖ್ಯೆ 138 1ರಿಂದ 8 ವಚನ ನಾನು 3 ಭಾಗವಾಗಿ ಇದನ್ನು ಭಾಗವಹಿಸಿದ್ದೇನೆ. ಮೊದಲ ಭಾಗವಾಗಿ ನಾವು 1ರಿಂದ 3 ವಚನ ಧ್ಯಾನಿಸೋಣ. 1ರಿಂದ 3 ವಚನ ಓದ್ತೀನಿ. ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು. ದೇವರ ಎದುರಿನಲ್ಲಿ ನಿನ್ನನ್ನು ಕೀರ್ತಿಸುವೆನು. ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ. ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ವವನ್ನು ಹೆಚ್ಚಿಸಿದ್ದಿ. ನಾನು ಮರುಟ್ಟಾಗ ಸ್ವತಂತ್ರವನ್ನು ದಯಪಾಲಿಸಿದ್ದಿ. ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಕರ್ತನ ಪ್ರೀತಿಯುಳ್ಳವರೇ, ಮೊದಲನೇ ಕಾರ್ಯ ನೋಡೋದಾದ್ರೆ ಪೂರ್ಣ ಮನಸ್ಸಿನಿಂದ ದೇವರನ್ನ ಸ್ತುತಿಸಿಕೊಂಡಾಡ್ಬೇಕು. ನಾವು ಈ ದಿನಮಾನದಲ್ಲಿ ದೇವರನ್ನ ಯಾವ ರೀತಿ ನಾವು ಸ್ತುತಿಸಿಕೊಂಡಾಡ್ತೀವಿ ಎಂಬುದು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಬೇಕು. ನಾವು ದೇವರ ಸಮ್ಮುಖದಲ್ಲಿ ಬರುವಾಗ ಆಗಿರ್ಬೋದು, ಒಂದು ಕುಟುಂಬ ಆಗಿರ್ಬೋದು, ನಾವು ದೇವರನ್ನ ಪೂರ್ಣ ವಾಕ್ಯ ಭಾಗ ತಿಳಿಸಲ್ಪಡ್ತಿದೆ. ನಮ್ಮ ಜೀವಿತಕ್ಕೆ ಮುಖ್ಯವಾಗಿರುತ್ತೆ. ಯಾಕೆ ದೇವರು ನಾವು ಪೂರ್ಣ ಮನಸ್ಸಿನಿಂದ ಕೊಂಡಾಡ್ಬೇಕು ಎಂಬುದು ಈ ಒಂದು ವಚನ ನಾವು ತಿಳ್ಕೊಳ್ತೀವಿ. ದೇವರುಗಳ ಎದುರಿನಲ್ಲಿ ನೀನು ಕೀರ್ತಿಸುವೆ ಅಂದ್ರೆ ಆತ ನಿಜವಾದ ದೇವರೆಂದು ನಾವು ಕೀರ್ತಿಸಿ ಕೊಂಡಾಡಬೇಕು. ದೇವರುಗಳಲ್ಲಿ ಆತ ನಿಜವಾದ ದೇವರಾಗಿದ್ದಾನೆ. ನೀವು ಕೀರ್ತನೆ ಸಂಖ್ಯೆ 95 3 ವಚನ ನೋಡೋದಾದರೆ ಎಲ್ಲಾ ದೇವರುಗಳಲ್ಲಿ ಆತನು ಮಹಾದೇವರಾಗಿದ್ದಾನೆ. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ನಿಜವಾದ ದೇವರಾಗಿದ್ದಾನೆ. ಅದರಿಂದ ಆತನ್ನ ನಾವು ಪೂರ್ಣ ಮನಸ್ಸಿನಿಂದ ಕೊಂಡಾಡಲಿಕ್ಕೆ ಸಿದ್ಧರಾಗ್ಬೇಕು. ಕೆಲವು ಸಮಯದಲ್ಲಿ ದೇವರನ್ನು ಸ್ತುತಿ ಮಾಡಿ ಕೊಂಡಾಡುವಾಗ ಸಭೆಗಳಲ್ಲಿ ಆಗಿರ್ಬೋದು, ಒಂದು ಕುಟುಂಬ ಆಡಲ್ಲಿ ಆಗಿರ್ಬೋದು, ಅನೇಕ ಜನಗಳು ಅವ್ರ ಮನಸ್ಸು 2 ರೀತಿಯಲ್ಲಿ ಇರುತ್ತೆ. ಕೆಲವೊಬ್ಬರು ದೇವರು ಕೊಂಡಾಡ್ತಿರ್ತಾರೆ, ಇನ್ನು ಕೆಲವೊಬ್ಬರು ದೇವರನ್ನು ಕೊಂಡಾಡದೆ ಬೇರೆ ಬೇರೆ ಮಾತುಗಳಲ್ಲಿ ಅವರು ನಿರತರಾಗಿರ್ತಾರೆ. ನಾವು ಆಗಿರಬಾರ್ದು. ಪೂರ್ಣ ಮನಸ್ಸಿನಿಂದ ದೇವರು ಕೊಂಡಾಡ್ಬೇಕು. ನಾವು ಆತನು ನಿಜ ದೇವರಾಗಿದ್ದಾನೆ. ನಿಜ ದೇವರ ಬಳಿಗೆ ಬಂದಿರುವಾಗ, ನಿಜ ದೇವರ ದೇಶವನ್ನು ಅರ್ಥಕೊಂಡಿರುವಾಗ ಅದನ್ನು ನಾವು ಪೂರ್ಣ ಮನಸ್ಸಿಂದ ಕೊಂಡಾಡಲಿಕ್ಕೆ ಯಾವಾಗಲೂ ಸಿದ್ಧರಾಗಿರ್ಬೇಕು. ವಿಮೋಚನೆ ಕಾಂಡ 24 ವರ್ಷ ನತ್ತಿದೆ, ಆತನಲ್ಲದೆ ನಿಮಗೆ ಬೇರೆ ದೇವರು ಇರಬಾರದು. ಒಂದು ಇಸ್ರಾಯೇಲ್ ಜನಗಳಿಗೆ ದೇವರು
10 ಆಜ್ಞೆಗಳಲ್ಲಿ ಮೊದಲ ಆಜ್ಞೆ, ನಾನಲ್ಲದೆ ನಿಮಗೆ ಬೇರೆ ದೇವರು ಅಂತೇಳಿ ದೇವರು ಹೇಳ್ತಾನೆ. ಅದರಿಂದ ನಿಜವಾದ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ನಂಬಿರುವಾಗ ಆತನ ಕೊಂಡಾಡ್ಲಿಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರ್ಬೇಕು. ಯಾವ ರೀತಿ ಕೊಂಡಾಡ್ಬೇಕಂದ್ರೆ ಪೂರ್ಣ ಮನಸ್ಸುಳ್ಳವರಾಗ್ಬೇಕು. ನಾವು ಕಷ್ಟಗಳಿಂದ, ಸಮಸ್ಯೆಗಳಿಂದ, ಚಿಂತೆಗಳಿಂದ, ಮೊದಲ ಶರೀರ ಅನಾರೋಗ್ಯದಿಂದ ಯೇಸುವಿನ ಬಳಿಗೆ ಬರ್ಬೋದು. ಅದು ಕರ್ತನ ಪ್ರೀತಿಯುಳ್ಳವರೇ, ಎಲ್ಲವನ್ನೂ ಯೇಸುವಿಗೆ ಒಪ್ಪಿಸಿ ಪೂರ್ಣ ಮನಸ್ಸಿನಿಂದ ಆ ಒಂದು ಶ್ರೇಷ್ಠ ನಾಮವನ್ನು ಕೊಂಡಾಡಲಿಕ್ಕೆ ನಾವು ಸಿದ್ಧರಾಗಬೇಕು. ಆತನೇ ನಿಜವಾದ ದೇವರು, ಆತನ ನಾಮವೇ ನಿಜವಾಗಿದೆ. ಅದನ್ನ ನಾವು ಹತ್ತಿಕೊಂಡಿರುವಾಗ ಪೂರ್ಣ ಮನಸ್ಸಿನ ಕೊಂಡಾಡಬೇಕೆಂಬುದು ಹೇಳ್ತದೆ. ಇದರಲ್ಲಿ ಎರಡನೇ ಒಂದು ವಿಷಯವಾಗಿ ನೋಡುವುದಾದರೆ, ಎರಡನೇ ವಚನ ಓದ್ತೀನಿ. ನಿನ್ನ ಪಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ. ಆತನು ಪಶುದ್ಧ ದೇವರೆಂದು ತಿಳಿದು ನಾವು ಕೊಂಡಾಡಬೇಕು. ದೇವರು ಪಶುದ್ಧನಾಗಿದ್ದಾನೆ. ಆತನ ಬಳಿ ಬರುತ್ತ ನಾವುಗಳು ಸಹ ಪಶುದ್ಧರಾಗ್ತೀವಿ. ಆತನು ಪಶುದ್ಧ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ಬಳಿಗೆ ಬಂದು ನಮ್ಮ ಪಾಪ ಅರಿಕೆ ಮಾಡಿಕೊಳ್ಬೇಕು. 1 ಯೋಹಾನ 1:9 ಅಲ್ಲಿ ಭಕ್ತನಾದ ಯೋಹಾನನು ಬರೆದಿದ್ದಾನೆ, ನಮ್ಮ ಪಾಪವನ್ನು ನಾವು ಒಪ್ಪಿಕೊಳ್ಳೋದಾದರೆ ಆತನು ಪರಿಶುದ್ಧವನ್ನು, ನೀತಿವಂತನು, ನಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮ ಶುದ್ಧಿಗೊಳಿಸಿ ಪರಿಶುದ್ಧಗೊಳಿಸ್ತಾನೆ. ನಾವು ದೇವರು ಕೊಂಡಾಡುವಾಗ, ದೇವರ ಬಳಿಗೆ ನಾವು ಬಂದಿರುವಾಗ ಆತನ ಪರಿಶುದ್ಧ ದೇವರನ್ನು ತಿಳ್ಕೊಳ್ಬೇಕು. ನಮ್ಮ ಪಾಪನ ಅರಿಕೆ ಮಾಡಿಕೊಂಡು ಮನಪೂರ್ವಕವಾಗಿ ನಮ್ಮ ಪಾಪನ ಒಪ್ಪಿಕೊಂಡು ದೇವರ ಮುಂದೆ ಆತ ಸಮ್ಮುಖದಲ್ಲಿ ನಾವು ಅದನ್ನು ಕೊಂಡಾಡಬೇಕು. ಆತನ ಪರಿಶುದ್ಧಗೊಳಿಸ್ತಾನೆ, ನಮ್ಮ ಪಾಪನ ಬೇಳೆ ಕೊಡುತ್ತಾನೆ, ನಮ್ಮ ಅಪರಾಧಗಳನ್ನು ಅಳಿಸಿ ಹಾಕುತ್ತಾನೆ, ನಮ್ಮ ತಪ್ಪುಗಳನ್ನು ಮನ್ನಿಸುತ್ತಾನೆ ಅಂತೇಳಿ ಸಂಪೂರ್ಣ ಮನಸ್ಸಿನಿಂದ ಆತನ ನಂಬಿಕೆ ಇಟ್ಟು ಆತನ ಕೊಂಡಾಡುತ್ತ ಜನವಾಗಬೇಕು. ಅದೇ 7ನೇ ವಚನದಲ್ಲಿ ನೋಡ್ತಿದ್ದೇವೆ. ಮತ್ತೆ ಮುಂದೆ ನೋಡುವುದಾದರೆ ಅದೇ 7ನೇ ವಚನದಲ್ಲಿ ಆತನು ಕೃಪೆಯನ್ನು ತೋರಿಸುವ ದೇವರು. ಆ ಕೃಪೆಯನ್ನು ತೋರಿಸುವುದರಿಂದ ನಾವು ದೇವರು ಕೊಂಡಾಡ್ಬೇಕು. ಆತನು ಎಂತ ಕೃಪೆ ನಮಗೆ ತೋರಿಸಿದರೆ ಕರ್ತನ ಪ್ರೀತಿಯುಳ್ಳವರೇ, ಎಫೆಸ 1:5 5-7 ನೋಡ್ಬೇಕಾದ್ರೆ, ಆತನು ನಮಗೆ ಅಪರಾಧದಿಂದ ಬೇಡ ಕೊಟ್ಟಿದ್ದಾನೆ. ಅಪರಾಧದಿಂದ ಬೇಡ ಕೊಟ್ಟು ನಮ್ಮನ್ನು ದೇವರ ಮಕ್ಕಳಾಗಿ ನಮ್ಮನ್ನು ಸ್ವೀಕಾರ ಮಾಡಿಕೊಂಡಿದ್ದಾನೆ. ಅಂತ ಕೃಪೆಯನ್ನು ದೇವರು ನಮಗೆ ತೋರಿಸಿದ್ದಾನೆ. ಆತನ ಕೃಪೆಗೋಸ್ಕರ ನಾವು ಕೊಂಡಾಡುವಂತರಾಗಬೇಕು. ಪೂರ್ಣ ಮನಸ್ಸಿನಿಂದ, ದೇವರೇ ನನ್ನ ಪಾಪಗಳನ್ನು ಪರಿಹಾರ ಮಾಡಿದ್ದಿ, ನನ್ನ ಅಪರಾಧವನ್ನು ಅಳಿಸಿ ಹಾಕಿದ್ದಿ, ಅಪ್ಪ ನೀನು ಕೊಟ್ಟಂತ ಕೃಪೆ ಅದು ದೊಡ್ಡದು ದೇವರೇ. ಅಷ್ಟು ಮಾತ್ರ ಅಲ್ಲದೆ ನಿನ್ನ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದ್ದೀಯಪ್ಪ ಅಂತೇಳಿ ಆ ಕೃಪೆ ನೆನೆಸಿಕೊಂಡು ನಾವು ದೇವರಿಗೆ ಮನಪೂರ್ವಕವಾಗಿ ಕೊಂಡಾಡುವಂತ ಜನಗಳಾಗಬೇಕು. ಮತ್ತೆ ಮುಂದೆ ನೋಡೋದಾದ್ರೆ ಅದೇ 7 ವರ್ಷದಲ್ಲಿ ಸತ್ಯವಾದ ದೇವರಿಂದ ತಿಳಿದು ನಾವು ಕೊಂಡಾಡಬೇಕು. ಆ ಸತ್ಯವಾದ ದೇವರಾಗಿದ್ದಾನೆ. ನಾವು ಆತನ ಬಳಿ ಬರುವಾಗ ಆತನು ಸತ್ಯವಾದ ದೇವರಾಗಿದ್ದಾನೆ. ನಮ್ಮ ಮೊದಲಿದ್ದು ದೊಡ್ಡ ದೊಡ್ಡ ಅದ್ಭುತವನ್ನು ಮಾಡುವ ಆತನಾಗಿದ್ದಾನೆ. ಯಾಕಂದ್ರೆ ಆತನು ಸತ್ಯವಂತನು. ಯೋಹನ ಬರೆಸುವಾರ್ತೆ 4:6 ಲೇಖನ ಮೊದಲು ಹೇಳ್ತಿದ್ದಾನೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ. ಕರ್ತನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ಆರಿಸುವಾಗ ಆತನ ಸತ್ಯವಾದ ದೇವರಾಗಿದ್ದಾನೆ. ಆತನ ಮೊದಲಿದ್ದು ನಮ್ಮ ಜೀವಿತದಲ್ಲಿ ದೊಡ್ಡ ಸತ್ಯವಾದ ಕಾರ್ಯಗಳು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಸತ್ಯವಾದ ದೇವರಾಗಿದ್ದಾನೆ. ಅದರಿಂದ ನಾವು ಆತನ ಮನಪೂರ್ವಕವಾಗಿ ಆರಿಸಬೇಕು. ಆತನ ಆರಿಸುವವರು ಇಂಥವರಾಗಿರ್ಬೇಕಂತೇಳಿ ದೇವರು ಆರಿಸಿಕೊಂಡಿದ್ದಾನೆ. ಯೋಹನ ಬರೆಸುವಾರ್ತೆ 4:23-24 ಓದುವಾಗ ಗೊತ್ತಾಗುತ್ತೆ, ದೇವರು ನನ್ನನ್ನು ಆರಿಸುವ ಇಂಥವರಾಗಿರ್ಬೇಕಂತ ಆರಿಸಿಕೊಂಡಿದ್ದಾನೆ. ಆತನ ಆರಿಸುವವರು ಸತ್ಯದ ಭಾವದಿಂದ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ಆರಿಸಬೇಕಂತ ಹೇಳಿ ವಾಕ್ಯ ತಿಳಿಸಲ್ಪಟ್ಟಿದೆ. ಈ ದಿನಮಾನದಲ್ಲಿ ಕರ್ತನ ಪ್ರೀತಿಯುಳ್ಳವರೇ, ನಾವು ಯಾವ ರೀತಿ ದೇವರನ್ನು ಆರಿಸ್ತಿದ್ದೇವೆ, ದೇವರ ಬಳಿ ಬಂದು ಯಾವ ರೀತಿ ಅದನ್ನು ಸುತ್ತಿಸಿಕೊಂಡು ಆಡ್ತಿದ್ದೇವೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಸತ್ಯವಾದ ದೇವರು ಆತನ ಮಧ್ಯದಲ್ಲಿದ್ದುಕೊಂಡು ಸತ್ಯವಾದ ಕಾರ್ಯಗಳು ಮಾಡಿ ಶಕ್ತನಾಗಿದ್ದಾನೆ. ಅದರಿಂದ ನಾವು ಆತನ ಆರಾಧನೆ ಮಾಡುವಾಗ ಮೊದಲು ತಿಳ್ಕೊಬೇಕು, ಆತನ ಸತ್ಯವಾದ ದೇವರಾಗಿದ್ದಾನೆ. ಆತನ ಸ್ತುತಿ ಸ್ತೋತ್ರ ಮಾಡ್ಲಿಕ್ಕೆ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ. ಅಂತ ಒಳ್ಳೆ ಅವಕಾಶವನ್ನು, ಒಂದು ಒಳ್ಳೆ ಒಂದು ಭಾಗ್ಯವನ್ನು ದೇವರನ್ನು ಕೊಟ್ಟಿದ್ದಾನೆ. ಅದರಿಂದ ನೆನಪು ಮಾಡಿಕೊಂಡು ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಮತ್ತೆ ಅದೇ ವಚನದಲ್ಲಿ 2ನೇ ವಚನದಲ್ಲಿ ನಾವು ನೋಡುವುದಾದರೆ, ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸುವುದರಿಂದ ದೇವರನ್ನು ಕೊಂಡಾಡಬೇಕು. ದೇವರು ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನ ದೇವರೇ ಮತ್ತೆ ನೆರವೇರಿಸ್ತಾನೆ. ದೇವರ ವಾಗ್ದಾನ ನಂಬಬೇಕು. ದೇವರೇ ನೀನು ವಾಗ್ದಾನ ಮಾಡಿದ್ದಿ, ನೆರವೇರಿಸುತ್ತಿ ಅಂತೇಳಿ ನಂಬಿಕೆ ನಾವು ದೇವರು ಸಲ್ಲಿಸಿಕೊಂಡು ಆಡ್ಬೇಕು. ನೀವು ಇಬ್ರಿಯರ ಬರೆದ ಪತ್ರಿಕೆ 6:14-15 ನೋಡ್ಬೇಕಾದ್ರೆ,
ದೇವರಲ್ಲಿ ಅಬ್ರಹ್ಮ ವಾಗ್ದಾನ ಮಾಡಿದ, ನಾನು ನಿನ್ನ ಆಶೀರ್ವದಿಸ್ತೇನೆ, ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿದ್ದೇನೆ. ಅದನ್ನು ಅಬ್ರಹ್ಮನು ನಂಬಿದನು. ಕರ್ತನಿಗೆ ದೇವರನ್ನು ಆಶೀರ್ವಾದ ಮಾಡಿದನು. ಆಶೀರ್ವಾದಗೋಸ್ಕರ ಅಬ್ರಹ್ಮನು ಆ ವಾಗ್ದಾನಗೋಸ್ಕರ ತಾಳ್ಮೆಯಿಂದ ಕಾದುಕೊಂಡಿದ್ದನು. ಈ ದಿನಮಾನದಲ್ಲಿ ದೇವರ ವಾಗ್ದಾನ ಹೊಂದಬೇಕಾದ್ರೆ ಇಬ್ರಾಹಿಂ ಬರೆದ ಪತ್ರ 10ನೇ ಅಧ್ಯಾಯ 35-36 ವಚನ ಹೇಳ್ತಿದೆ, ನಾವು ತಾಳ್ಮೆಯಿಂದ ಇರಬೇಕು. ದೇವರ ವಾಗ್ದಾನ ನೆರವೇರಿಸಕ್ಕೆ ಶಕ್ತನಾಗಿದ್ದ, ಅದರಿಂದ ಆತನ ವಾಗ್ದಾನವನ್ನು ನೆರವೇರಿಸ್ತಾನೆ. ಆತನ ವಾಗ್ದಾನ ಎಂದಿಗೂ ಅದು ಸುಳ್ಳಾಗಲ್ಲ. ಆ ವಾಗ್ದಾನ ತಕ್ಕ ಸಮಯದಲ್ಲಿ ನೆರವೇರ್ತಿದೆ. ಅದರಿಂದ ದೇವರೇ, ನೀನು ವಾಗ್ದಾನ ನೆರವೇರಿಸುವ ಆತನಪ್ಪ, ನಿನ್ನಿಂದ ಎಲ್ಲವೂ ಸಾಧ್ಯ ಅಂತೇಳಿ ಮನಪೂರ್ವಕವಾಗಿ ನಾವು ದೇವರನ್ನ ಸ್ತುತಿಸಿ ಕೊಂಡಾಡುವಂತ ಒಂದು ಜನಗಳಾಗಿರ್ಬೇಕೆಂಬುದು ಈ ವಾಕ್ಯ ಹೇಳ್ತಿದೆ. ಇಲ್ಲಿ ಭಕ್ತನಾದ ದಾವೀದನು ಅದನ್ನ ಹೇಳ್ತಿದ್ದಾನೆ, ನೀನು ವಾಗ್ದಾನವನ್ನು ವಿಶೇಷ ರೀತಿಯಲ್ಲಿ ನೆರವೇರಿಸುವ ಆತನಾಗಿದ್ದಪ್ಪ ಅಂತೇಳಿ ತಿಳಿಸಲ್ಪಡ್ತಿದ್ದಾರೆ. ಮತ್ತೆ 3 ವಚನ ನೋಡ್ಬೇಕಾದ್ರೆ ಕರ್ತನಿಗೆ, ನಾನು ಮರಿತಾಗ ಸದುತ್ತರವನ್ನು ದಯಪಾಲಿಸಿದ್ದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಕರ್ತನ ಪಿತೃಗಳ ದೇವ್ರ ಮಕ್ಕಳೇ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಾತನಾದ್ದರಿಂದ ನಾವು ದೇವರನ್ನು ಸ್ತುತಿಸಿ ಕೊಂಡಾಡಬೇಕು. ನಾವು ದೇವರ ಸ್ತುತಿಸಿ ಕೊಂಡಾಡುವಾಗ, ದೇವರೇ ನಾವು ಪ್ರಾರ್ಥನೆಗೆ ಉತ್ತರ ಕೊಡ್ತೇವಪ್ಪ, ನಾವು ಪ್ರಾರ್ಥನೆಗೆ ನೀನು ಒಂದ್ ದಿವಸ ಜಯ ಕೊಡ್ತೀವಿ ಅಂತೇಳಿ ಆ ಒಂದು ವಿಶ್ವಾಸದಿಂದ, ನಂಬಿಕೆಯಿಂದ ನಾವು ದೇವರನ್ನ ಸ್ತುತಿಸಿ ಕೊಂಡಾಡ್ಬೇಕು. ಯಾಕಂದ್ರೆ ಕರ್ತನ ಪಿತೃಗಳೇ, ಕೀರ್ತನೆ ಸಂಖ್ಯೆ 34:6 ವಚನ ಹೇಳ್ತಿದೆ, ಕಷ್ಟ ಇದ್ದ ಈ ಮನುಷ್ಯನು ಯೆಹೋವನಲ್ಲಿ ಬೇಡಿಕೊಳ್ಳಲು ದೇವರು ಎಲ್ಲಾ ಬಾಧೆಗಳಿಂದ ಅವನನ್ನು ಬಿಡಿಸಿದನು. ನಮ್ಗೆ ಎಷ್ಟೋ ಬಾಧೆಗಳು ಇರ್ಬೋದು, ಎಷ್ಟೇ ಕಷ್ಟಗಳು ಇರಬಹುದು, ಎಷ್ಟೋ ಚಿಂತೆಗಳು ಇರಬಹುದು, ನಾವು ಒಂದೇ ಯಾರ ಮುಂದೆ ಹೇಳೋ ಸ್ಥಿತಿಯಲ್ಲಿ ಇರ್ಬೋದು. ಆದ್ರೆ ದೇವ್ರ ಮುಂದೆ ನಮ್ಮ ಚಿಂತೆ ಭಾರವನ್ನು ಹಾಕಿ ಅದನ್ನ ನಂಬಿಕೆ ಇಟ್ಟು ನಾವು ಪ್ರಾರ್ಥಿಸೋದಾದ್ರೆ ತಕ್ಕಾದ ಸಮಯದಲ್ಲಿ ದೇವರು ದೊಡ್ಡ ಅದ್ಭುತವನ್ನು ಮಾಡ್ತಾನೆ. ನಾವು ಪ್ರಾರ್ಥನೆಗೆ ಉತ್ತರ ಕೊಡುವಾತನಾಗಿದ್ದಾನೆ. ಅದೇ ಈ 3 ವಚನ ಹೇಳ್ತಿದ್ದಾನೆ, ನಾನು ಮರಿತಾಗ ಸದುತ್ತರವನ್ನು ದಯಪಾಲಿಸಿದ್ದು, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದು. ಅತ್ಯಂತ ದೇವ್ರ ಮಕ್ಕಳೇ, ನಾವು ಪ್ರಾರ್ಥನೆ ದೇವರು ಕೇಳುವಾತನಾಗಿದ್ದಾನೆ. ಯೋಹನ ಬರೆಸುವಾರ್ತೆ 14ನೇ ಅಧ್ಯಾಯ 13 ವಚನದಲ್ಲಿ ಯೇಸು ಒಂದು ಮಾತಾಡ್ತಾನೆ, ನನ್ನ ಹೆಸರಿನಲ್ಲಿ ನೀವು ಏನಾದ್ರೂ ಬೇಡಿಕೊಂಡ್ರೆ ಅದನ್ನ ನೆರವೇರಿಸ್ತೀವಿ. ನಾವು ಪ್ರಾರ್ಥನೆಯಲ್ಲಿ ಯೇಸುವಿನ ಹೆಸರಲ್ಲಿ ಕೇಳಿಕೊಳ್ಬೇಕು, ಯೇಸು ನಾಮದಲ್ಲಿ ನಾವು ಕೇಳಿಕೊಳ್ಬೇಕು. ಖಂಡಿತವಾಗಿ ತಿಳುವರೆ ನಾವು ಪ್ರಾರ್ಥನೆಗೆ ದೇವರು ತನ್ನ ಚಿತ್ತಾನುಸಾರವಾಗಿ ಒಂದಿನ ಉತ್ತರ ಕೊಟ್ಟು ನಮ್ಮ ಜೀವಿತವನ್ನು ಒಂದು ಆಶೀರ್ವಾದಕರ ರೀತಿಯಲ್ಲಿ ನಡೆಸಲು ಶಕ್ತನಾಗಿರ್ತಾನೆ. ಮತ್ತೆ ಅದೇ ಒಂದು 3 ವಚನದಲ್ಲಿ ನೋಡುವುದಾದರೆ, ಆತ್ಮವನ್ನು ಬಲಪಡಿಸುವುದರಿಂದ ನಾವು ದೇವರು ಕೊಂಡಾಡ್ಬೇಕು. ಆತನ ಆತ್ಮನ ಬಲಪಡಿಸ್ತಾನೆ. ನಮ್ಮ ಆತ್ಮ ಸೋತು ಹೋಗಿರ್ಬೋದು, ಆತ್ಮನ ಬಲಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅದನ್ನ ನೆನಪು ಮಾಡ್ಕೊಂಡು ದೇವರು ಕೊಂಡಾಡ್ಬೇಕು. ಒಂದು ಸಿಲುಬೆಯಲ್ಲಿ ಕರ್ತನ ತಿಳುವರೆ ಲೂಕನ ಬರೆಸುವಾರ್ತೆ 23ನೇ ಅಧ್ಯಾಯ 43 ವಚನ ನೋಡ್ಬೇಕಾದ್ರೆ, ಒಂದು ಸಿಲುಬೆಯಲ್ಲಿ ಒಬ್ಬ ಕಳ್ಳನು ಯೇಸುವಿನ ಹತ್ರ ಕೇಳ್ಕೊತಿದ್ದಾನೆ, ಯೇಸುವೇ ನನ್ನ ಅಪರಾಧ ಮನ್ನಿಸಪ್ಪ, ದೇವರೇ ನಾನು ನಿನ್ ಜೊತೆಗೆ ಬರುತ್ತೇನೆ, ನನ್ನನ್ನು ಕರ್ಕೊಂಡು ಹೋಗಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಇವತ್ತೇ ಈ ಕ್ಷಣವೇ ನನ್ನ ಸಂಗಡ ನೀನು ಪರದೇಶದಲ್ಲಿ ಇರು. ಕರ್ತನ ಪಿತೃ ದೇವ್ರ ಮಕ್ಕಳೇ, ನಮ್ಮ ಆತ್ಮ ಸೋತು ಹೋದಾಗ, ನಮ್ಮ ಜೀವಿತವು ಎದಕ್ಕೂ ಬಾರದಾಗಿದ್ದಾಗ ನಾವು ಒಂದು ಸ್ಥಳ ದೇವರನ್ನು ಕೇಳಬೇಕು. ದೇವರೇ ನೀನಿದ್ದೀಯಪ್ಪ, ದೇವರೇ ನಿನ್ನನ್ನು ಬಲಪಡಿಸು, ದೇವರೇ ನನ್ನ ಆತ್ಮನ ಪುಸ್ತೀನಿ, ದೇವರೇ ನಿನ್ನ ನೆರೆಸು ದೇವರು ಅಂತ ಹೇಳಿದ್ರೆ ಕರ್ತನ ಪಿತೃ ದೇವ್ರ ಮಕ್ಕಳೇ, ಕರ್ತನ ಯಾವತ್ತೂ ಕೈ ಬಿಡಲ್ಲ. ನಮ್ಮ ಅತ್ಯಧಿಕವಾಗಿ ಪ್ರೀತಿಸುವ ಆತನಾಗಿದ್ದಾನೆ. ಯೇಸು ಮಾದಿರ ಸಿಲುಬೆಯಲ್ಲಿ ಹೇಳ್ತಿದ್ದಾನೆ, ಇವತ್ತೇ ನನ್ನ ಸಂಗಡ ಪರದೇಶದಲ್ಲಿ ಕರ್ತನ ಪಿತೃ ದೇವ್ರ ಈ ಕ್ಷಣ ಈ ಸಮಯದಲ್ಲಿ ನಾವು ದೇವರ ಹತ್ರ ನಮ್ಮ ಜೀವನ ಒಪ್ಪಿಸೋದಾದ್ರೆ, ನಮ್ಮ ಆತ್ಮ ಒಪ್ಪಿಸೋದಾದ್ರೆ ಆತ ಸೂಚಿಸಿ ಕಾಯಲಿಕ್ಕೆ ಶಕ್ತನಾಗಿರ್ತಾನೆ. ಅದೇ ರೀತಿಯಾಗಿ ನಾವು 2ನೇ ಭಾಗದಲ್ಲಿ ಹೋಗೋಣ. 4ರಿಂದ 6 ವಚನ. ಇಲ್ಲಿ ನಾವು ಇದರಲ್ಲಿ ತಿಳ್ಕೊಳ್ಳೋ ವಿಷಯ ಏನಂದ್ರೆ, ಸತ್ಯವಾದ ವಾಕ್ಯಗಳನ್ನು ಕೊಟ್ಟಿದ್ರಿಂದ ದೇವರನ್ನು ಕೊಂಡಾಡಬೇಕು. ನಾವು ಇಲ್ಲಿ 4 ವಚನ ಓದ್ತೀನಿ. ಯೆಹೋವನೇ, ಭೂರಾಜರೆಲ್ಲರೂ ನೀನು ಉಸಿರಿದ ನುಡಿಗಳನ್ನು ಕೇಳಿ ನಿನ್ನನ್ನು ಸ್ತುತಿಸುವ. ಕರ್ತನ ಪಿತೃಗಳ ದೇವ್ರ ಮಕ್ಕಳೇ, ದೇವರ ವಾಕ್ಯಗಳು ಅವು ಸತ್ಯವಾಗಿದ್ದಾವೆ. ದೇವರ ವಾಕ್ಯಗಳು ನಾವು ನಂಬಬೇಕು. ಅವನ ವಾಕ್ಯ ಧ್ಯಾನಿಸುತ್ತಾ ನಾವು ದೇವರನ್ನ ಸ್ತುತಿಸುವಂತರಾಗಬೇಕು. ಯಾಕಂದ್ರೆ ದೇವರ ವಾಕ್ಯಗಳು ಅವು ಜೀವನದಾಗಿದೆ. ದೇವರ ವಾಕ್ಯ ಹೇಳಿಕೊಂಡು ನಾವು ದೇವರ ಸ್ತುತಿ ಮಾಡೋದಾದರೆ, ದೇವರ ವಾಕ್ಯ ಹೇಳಿಕೊಂಡು ದೇವರನ್ನು ಕೊಂಡಾಡೋದಾದರೆ, ಕರ್ತನ ದೇವ್ರ ಮಕ್ಕಳೇ, ದೇವರು ವಾಕ್ಯದ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಕೀರ್ತನೆ ಸಂಖ್ಯೆ 100 1ರಿಂದ 3 ವಚನ ನೋಡ್ಬೇಕಾದ್ರೆ, ಸಮಸ್ತ ಭೂ ನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡುವುದು ಅಂತೇಳಿ ದೇವರು ವಾಕ್ಯ. ಎಲ್ಲರೂ ಭೂರಾಜರು, ಮನುಷ್ಯರು ಎಲ್ಲರೂ ದೇವರನ್ನೇ ಮೂಲಕ ನಾವು ಕೊಂಡಾಡುವಂತರಾಗಬೇಕು. ಯಾಕಂದ್ರೆ ಆತನೇ ಸರ್ವ ಸೃಷ್ಟಿಕರ್ತನು.
ನಮ್ಮನ್ನುಂಟು ಮಾಡಿ ನಮ್ಮ ಜೀವ ಶ್ವಾಸ ಕೊಟ್ಟ ದೇವರ ಆತನಾಗಿದ್ದಾನೆ. ಆತನ ಕೊಂಡಾಳಕ್ಕೆ ನಾವು ಯಾವಾಗಲೂ ಸಿದ್ಧರಾಗಬೇಕು. ದೇವರ ವಾಕ್ಯ ಸತ್ಯವಾಗಿದೆ. ಲೂಕನ ಬರೆಸುವಾರ್ತೆ 21 ಅಧ್ಯಾಯ 33 ನಿಂತಿದೆ. ಭೂಮಿ ಆಕಾಶಗಳು ಅಳಿದು ಹೋಗುತ್ತವೆ, ಆದ್ರೆ ದೇವರ ವಾಕ್ಯಗಳು ಅಳಿದು ಹೋಗಲ್ಲ. ಅದರಿಂದ ನಾವು ದೇವರ ಒಂದು ವಾಕ್ಯಗಳು ಸತ್ಯವಾಗಿದೆ. ಅವು ನಮ್ಮ ಜೀವಿತದಲ್ಲಿ ಒಂದು ಕಾರ್ಯಗಳನ್ನು ಮಾಡುವಂತದ್ದಾಗಿದೆ. ಅದರಿಂದ ನೆನಪು ಮಾಡಿಕೊಂಡು, ದೇವರೇ, ಇಂಥ ವಾಕ್ಯದ ಮೂಲಕ ನನ್ನ ಸಂಗಡ ನೀನು ಮಾತಾಡ್ತಿದ್ವಿ, ಇಂಥ ವಾಕ್ಯದ ಮೂಲಕ ನನ್ನ ಸಂಗಡ ಬಲಪಡಿಸ್ತಿದ್ವಿ, ನಿನಗೆ ಸ್ತೋತ್ರಪ್ಪ. ನಿನ್ನ ಒಂದು ಜೀವನ ಮಾತ್ರ ಮಧ್ಯದಲ್ಲಿ ಕೊಟ್ಟಿದ್ದಲ್ಲ, ನಿನಗೆ ಸ್ತೋತ್ರ ಅಂತೇಳಿ ಆ ವಾಕ್ಯವನ್ನು ಧ್ಯಾನಿಸಿ ನಾವು ದೇವರನ್ನ ಕೊಂಡಾಳಿಕೆ ಯಾವಾಗಲೂ ಸಿದ್ಧರಾಗಬೇಕು. ಮತ್ತೆ ಬರೆಸುವಾರ್ತೆ 4 ಅಧ್ಯಾಯ 4 ಯೇಸಮ್ಮಿ ಸೈತಾನ ಶೋಧಿಸಲು ಬರುವಾಗ ಅದೇ ಮಾತು ಹೇಳ್ತಾನೆ. ಸೈತಾನ ಬಂದು ಯೇಸುವಿನ ಹತ್ರ ಕೇಳ್ತಾನೆ, ಈ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನು. ಯಾಕಂದ್ರೆ ಯೇಸಮ್ಮಿ ಆ ಸಮಯದಲ್ಲಿ 40 ಉಪವಾಸ ಇದ್ದು ಅಡವಿಯಲ್ಲಿ ಪ್ರಾರ್ಥಿಸುವಾಗ ಸೈತಾನ ಶೋಧಿಸ್ತಾನೆ. ಆ ಯೇಸಮ್ಮಿ ಹೇಳೋ ಮಾತೇನ್ ಗೊತ್ತಾ? ಮನುಷ್ಯನು ಈ ಕಲ್ಲು ರೊಟ್ಟಿ ಮಾಡಿ ತಿನ್ನೋದ್ರಿಂದ ಬದುಕೋದಿಲ್ಲ, ದೇವರ ಮಾತಿನಿಂದ ಬದುಕುತ್ತಾನೆ ಅಂತ ಹೇಳಿ. ಕರ್ತವ್ಯ ಮಕ್ಕಳಿಗೆ ದೇವರ ಮಾತುಗಳು ನಮ್ಮ ಜೀವ ಕೊಡುವಂತದ್ದು. ದೇವರ ಮಾತನ್ನು ನಂಬಬೇಕು. ದೇವರೇ, ನಿನ್ನ ಮಾತು ನನ್ನ ಜೀವಿತದಲ್ಲಿ ಬೇಕು ದೇವರೇ, ನಿನ್ನ ವಾಕ್ಯ ನನ್ನ ಜೀವಿತದಲ್ಲಿ ಇರ್ಬೇಕು ದೇವರೇ. ಅದಕ್ಕೆ ಸೊಲೊಮೋನನ ಜ್ಞಾನ ಹೇಳ್ತಾನೆ, ದೇವರ ಮಾತುಗಳನ್ನು ನಿಮ್ಮ ಹೃದಯದ ಅಲಿಗೆ ಮೇಲೆ ಬರೆದಿಟ್ಟುಕೊಳ್ಳಿರಿ ಅಂತ ಹೇಳಿ. ಯಾಕಂದ್ರೆ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಅದು ಕಾರ್ಯ ಮಾಡಬೇಕು. ವಾಕ್ಯ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು. ವಾಕ್ಯವು ಸತ್ಯವಾಗಿದೆ, ಅದು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವಂತದ್ದಾಗಿದೆ. ಅದರಿಂದ ರಾಜ್ಯರೆಲ್ಲರೂ, ಎಲ್ಲಾ ಮನುಷ್ಯರು ದೇವರ ವಾಕ್ಯ ನಂಬಬೇಕು. ಆ ವಾಕ್ಯವನ್ನು ಕೇಳಿ ಆತನ ಸ್ತುತಿಸಿ ಕೊಂಡಾಡುವಂತರಾಗಬೇಕು. ಯಾಕಂದ್ರೆ ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಹೊಸ ಚೈತನ್ಯವನ್ನು ಕೊಡುವಂತದ್ದಾಗಿದೆ. ಅಷ್ಟು ಮಾತ್ರ ಕರ್ತವ್ಯ ತಿಳುವರೆ, ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಅದ್ಭುತವನ್ನು ಅದು ಮಾಡ್ಲಿಕ್ಕೆ ಶಕ್ತವಾಗಿದೆ. ಅದರಿಂದ ದೇವರ ವಾಕ್ಯಗಳು ನಾವು ನೆನಪು ಮಾಡಿಕೊಂಡು ದೇವರ ವಾಕ್ಯದ ಮೂಲಕವಾಗಿ ಆ ಒಂದು ದೇವರನ್ನ ನಾವು ಮನಪೂರ್ವಕವಾಗಿ ಸೂಚಿಸಿ ಕೊಂಡಾಡುವವರು ಆಗ್ಬೇಕೆಂಬುದು ಈ ವಾಕ್ಯ ಮುಟ್ಟಿಸಲ್ಪಟ್ಟಿದೆ. ಯಾವಾಗ ನಾವು ದೇವರ ವಾಕ್ಯಗಳ ಮೂಲಕವಾಗಿ ದೇವರು ಕೊಂಡಾಡ್ತೀವೋ ಆಗ ದೇವರು ನಮಗೆ ತನ್ನ ಒಳ್ಳೆಯ ಮಾರ್ಗವನ್ನು ನಮಗೆ ತೋರಿಸುತ್ತಾನೆ. ಅದನ್ನ ಒಳ್ಳೆಯ ಮಾರ್ಗದಲ್ಲಿ, ಆ ನೀತಿ ಮಾರ್ಗದಲ್ಲಿ ನಾವು ಸರಿಯಾಗಿ ಹೋಗ್ಲಿಕ್ಕೆ ನಮ್ಮ ಜೀವಿತದಲ್ಲಿ ಸಹಾಯವಾಗುತ್ತೆ ಎಂಬುದು ಆ ವಾಕ್ಯ ತಿಳಿಸಿದೆ. ಅಷ್ಟೊಂದು ದೇವರ ಮಕ್ಕಳೇ, ಈ ದಿನಮಾನದಲ್ಲಿ ನಾವು ವಾಕ್ಯವನ್ನು ದೃಢವಾಗಿಟ್ಟುಕೊಳ್ಳಬೇಕು. ವಾಕ್ಯದ ಮೂಲಕವಾಗಿ ನಾವು ದೇವ್ರಿಗೆ ಬರಬೇಕು. ದೇವರ ವಾಕ್ಯವನ್ನು ನಂಬಬೇಕು. ಆ ವಾಕ್ಯದ ಮೂಲಕ ದೇವರು ಕೊಂಡಾಡುತ್ತಾ ದೇವರ ನಮ್ಮನ್ನು ಗಾಣಪಡಿಸಬೇಕು. ಮತ್ತೆ 3ನೇ ಒಂದು ಭಾಗವಾಗಿ ನೋಡುತ್ತದೆ. ಆದರೆ 7 ವಚನದಿಂದ 8 ವಚನ, ಇಕ್ಕಟ್ಟಿನಲ್ಲಿ ಚೈತನ್ಯಗೊಳಿಸುವುದರಿಂದ ದೇವರನ್ನು ಕೊಂಡಾಡಬೇಕು. ಕರ್ತನ ಪ್ರಿಯರೇ, ಇಲ್ಲಿ ನಾವು 7 ವಚನ 8 ವಚನ ನೋಡ್ಬೇಕಾದ್ರೆ 7 ವಚನ ಓದ್ತೀನಿ. ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸಿದಿ, ನನ್ನ ಶತ್ರುಗಳ ಕೋಪಕ್ಕೆ ವಿರುದ್ಧವಾಗಿ ನಿನ್ನ ಕೈ ಚಾಚಿದಿ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಇಲ್ಲಿ ಇಕ್ಕಟ್ಟಿನ ದಿನದಲ್ಲಿ ದೇವರ ಮುನ್ನ ಚೈತನ್ಯಗೊಳಿಸುತ್ತಾನೆ. ಅದರಿಂದ ನಾವು ದೇವರನ್ನು ಕೊಂಡಾಡಬೇಕು. ನಮ್ಮ ಇಕ್ಕಟ್ಟಿರುವಾಗ, ನಮಗೆ ಯಾವ ದಾರಿ ಕಾಳದಿರುವಾಗ ಕರ್ತನ ದೇವರ ಮಕ್ಕಳೇ, ದೇವರು ನೆನಪು ಮಾಡಿಕೊಂಡು ಇಕ್ಕಟ್ಟು ದಿನದಲ್ಲಿ ದೇವರ ಕೈ ಬಿಡಲ್ಲ. ಯೇಸನ ಪ್ರವಾದಿ ಪುಸ್ತಕ 43ನೇ ಅಧ್ಯಾಯ 2-3 ವಚನ ನೋಡಬೇಕಾದ್ರೆ ದೇವರ ಜೊತೆಗೆ ಇರುತ್ತಾರೆ. ಎಂತ ಸಮಯದಲ್ಲೂ ಸಹ ದೇವರ ಜೊತೆಗೆ ಇರುತ್ತಾರೆ. ಅಲ್ಲಿ ಹೇಳ್ತಿದ್ದೇನೆ, ಭಯಪಡಬೇಡ, ನಾನು ಸಂಗಡಿದ್ದೇನೆ, ನಿನ್ನ ಜೊತೆಗೆ ನಾನು ಇರ್ತೇನೆ, ನಿನ್ನನ್ನು ಬಲಪಡಿಸುತ್ತೇನೆ, ನಿನ್ನ ಸಂತೈಸುತ್ತೇನೆ, ನಿನ್ನ ಆಧಾರವಾಗಿರುತ್ತೇನೆ. ಕರ್ತನ ದೇವರ ಮಕ್ಕಳೇ, ದೇವರ ಜೊತೆಗೆ ಇರುವ ಆತನಾಗಿದ್ದಾನೆ. ಎಂತ ಇಕ್ಕಟ್ಟಿರಲಿ, ಎಂತ ಸಮಸ್ಯೆಗಳು ಬರಲಿ, ದೇವರ ಕೈ ಬಿಡಲ್ಲ. ಇಸ್ರಾಯೇಲ್ ಜನಗಳು ಯೇಸು ಸ್ವಾಮಿ ಅವ್ರನ್ನ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗುವಾಗ ಅವ್ರ ದಾರಿ ಮಧ್ಯದಲ್ಲಿ ಎಷ್ಟೋ ಇಕ್ಕಟ್ಟುಗಳು ಬಂದು ದೇವರ ಮಧ್ಯದಲ್ಲಿ ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿದ್ದು ಅವ್ರನ್ನ ನಡೆಸ್ಕೊಂಡು ಬಂದರು. ವಿಮೋಚನೆ ಕಾಂಡ 14 21-22 ನೋಡ್ಬೇಕಾದ್ರೆ ದೇವರ ಜೊತೆಗೆ ಎಂತೆಂತ ಅಡಚಣೆ ಬಂದು ಸಹ ದೇವರದಿಂದ ಪಾರು ಮಾಡಿ ಅವ್ರನ್ನ ನಡೆಸ್ಕೊಂಡು ಬಂದನೆಂಬುದು ದೇವರ ವಾಕ್ಯ ಇದೆ. ಅದೇ ರೀತಿಯಾಗಿ ದಾನಿಯೇಲನ ಪ್ರವಾದಿ ಪುಸ್ತಕ 3ನೇ ಅಧ್ಯಾಯ 20 ನೋಡ್ಬೇಕಾದ್ರೆ ಅಲ್ಲಿ ಶದ್ರಾಕ್ ಮೇಷಕ ಅಬೇದ್ನೆಗೋವನ್ನು ನೋಡ್ತೀವಿ. ಅವ್ರು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡು ಕರ್ತನ ತಿಳುವರೆ ಅವ್ರು ಬಂದಂತ ಇಕ್ಕಟ್ಟು ಅದು ದೊಡ್ಡದಾಗಿತ್ತು. ಆದ್ರೆ ಅವರು ದೇವ ಚಿತ್ತಕ್ಕೆ ಒಳಗಾದ್ರು. ಅವ್ರನ್ನ ಎಂತ ಇಕ್ಕಟ್ಟು ಅವ್ರು ಬಂತಂದ್ರೆ ಅವ್ರನ್ನ ಬೆಂಕಿಯಲ್ಲಿ ಹಾಕಿದ್ರು ಕರ್ತನ ತಿಳುವರೆ. ಆದ್ರೆ ದೇವ ಚಿತ್ತಕ್ಕೆ ಒಳಗಾಗಿ ಅವ್ರ ಇಕ್ಕಟ್ಟಿನಲ್ಲಿ ದೇವರನ್ನು ನಂಬಿದ್ರು. ದೇವರು ಆ ಇಕ್ಕಟ್ಟಿಂದ ಪಾರು ಮಾಡಿದ್ರು. ದಾನಿಯೇಲನ ಪ್ರವಾದಿ ಪುಸ್ತಕ 3ನೇ ಅಧ್ಯಾಯ 25 ವಚನ ನೋಡ್ಬೇಕಾದ್ರೆ
ಅಲ್ಲಿ ಅವ್ರ ಸಂಗಡ ದೇವಕುಮಾರ್ ಇದ್ದಂತ ಅವ್ರು ಬೆಂಕಿಯಲ್ಲಿ ಹಾಕಿದಾಗ ಬೆಂಕಿ ಅವ್ರನ್ನ ಸುಡಲಿಲ್ಲ. ಅವ್ರ ಮೇಲಿರುವಂತ ಒಂದು ವಸ್ತು ಸಹ ಸುಟ್ಟು ಹೋಗ್ಲಿಲ್ಲ. ಹಾಗಂದ್ರೆ ಆ ಇಕ್ಕಟ್ಟಿನಲ್ಲಿ ದೇವರ ಜೊತೆಗಿದ್ದರು. ಆ ಇಕ್ಕಟ್ಟಿನಲ್ಲಿ ದೇವರ ಜೊತೆಗಿದ್ದರು. ಎಂತ ಇಕ್ಕಟ್ಟಿನಲ್ಲಿ ಸಹ ನಾವು ಇರುವಾಗ, ನಾವು ಯಾವ ದಾರಿ ಇಳಿಲಾದಿರುವಾಗ ದೇವರ ಜೊತೆಗಿರುವ ದೇವರೇ ಈ ಇಕ್ಕಟ್ಟಿನೆಲ್ಲ ಚೈತನ್ಯಗೊಳಿಸ ಅಂತ ಕೇಳೋದಾದ್ರೆ ಆತನ ಚೈತನ್ಯಗೊಳಿಸಿ ನಡೆದ ಸಕ್ತನಾಗಿದ್ದಾನೆ. ಇಲ್ಲಿ ಭಕ್ತನ ದಾವಿದನು ಬರೆದಿದ್ದಾನೆ. ದಾವಿದನು ಎಂತೆಂತ ಇಕ್ಕಟ್ಟಿನಲ್ಲಿ ಇದ್ದಾನೆಂಬುದು ನಾವು ಹಿಂದೆ ನೋಡುವಾಗ ಗೊತ್ತಾಗುತ್ತೆ. ದಿನ ವಾಕ್ಯಗಳು ನೋಡುವಾಗ ಗೊತ್ತಾಗುತ್ತೆ. ಒಳ್ಳೆ ಇಕ್ಕಟ್ಟಿನ ದಾವಿದ ಸಿಕ್ಕಾಕೊಂಡ, ಪ್ರಾಣ ಆಪತ್ತುಗಳು ಸಿಕ್ಕಾಕೊಂಡ. ಅಂತ ಸಮಯದಲ್ಲಿ ದೇವರು ನಮ್ಮ ಜೊತೆಗೆ ಬಲಪಡಿಸಿದ್ರು. ಈ ದಿನದಲ್ಲಿ ಕರ್ತನ ಎಂತ ಇಕ್ಕಟ್ಟುಗಳು ಬಾಧೆಗಳಿರುವಾಗ ಸಹ ದೇವರನ್ನು ಚೈತನ್ಯಗೊಳಿಸಲಿಕ್ಕೆ ಸಕ್ತನಾಗಿದ್ದಾನೆ. ಅಂದು ಸಾದ್ರಾಕ್ ಅಬೇಕರನ್ನ ಆ ಒಂದು ಬೆಂಕಿಯಿಂದ ಅವ್ರು ರಕ್ಷಿಸಿದನು. ಅವ್ರಿಗೆ ಯಾವ ಹಾನಿ ಆಗ್ಲಿಲ್ಲ. ಇಸ್ರಾಯೇಲ್ ಜನಗಳು ಅರಣ್ಯದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅನೇಕ ಇಕ್ಕಟ್ಟೆ ಸಿಕ್ಕಾಕೊಂಡ್ರು. ಆ ದೇವರ ಮಧ್ಯದ ಅದ್ಭುತ ಮಾಡಿ ನಡೆಸಿದ. ಈ ದಿನ ದೇವರ ಜೊತೆಗಿದ್ದಾರೆ. ದೇವರ ಒಂದೇ ಮಾತ್ರ, ಭಯಪಡಬೇಡ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ. 19 ದೇವ್ರ ಮಕ್ಕಳೇ, ಕೀರ್ತನೆ ಸಂಖ್ಯೆ 23 ಹೇಳ್ತಿದ್ದೆ, ನೀವು ಹತ್ತಿರುವುದರಿಂದ ಯಾವ ಕೇಡಿಗೆ ಏರೇ ದೇವರ ಹತ್ತಿರ ಇದ್ದಾನೆ. ಎಂತ ಕೇಡಪತ್ರು ಬಂದ್ರು ಸಹ ದೇವರ ಹತ್ತಿರ ಇದ್ದು ನಮಗೆ ಜಯ ಕೊಡುವ ಆತನಾಗಿದೆ. ವಿಮೋಚನೆ ಕಾಂಡ 14ನೇ ಅಧ್ಯಾಯ 13ನೇ ವಚನ ಹೇಳ್ತಿದೆ, ಶತ್ರುಗಳಿಂದ ದೇವರ ಜಯ ಕೊಡುವ ಆತ. ಆ ಇಸ್ರಾಯೇಲ್ಗಳು ಆ ಶತ್ರುಗಳ ನೋಡಿ ಭಯಪಟ್ಟು ದೇವರನ್ನು ಮಾತಾಡ್ತಾನೆ. ಮೋಶೆ ಹೋಗಿ ಪ್ರಾರ್ಥಿಸುವಾಗ ಮೋಶೆ ಮೂಲಕ ದೇವ್ರು ಮಾತಾಡ್ತಿದ್ದಾರೆ, ಯುದ್ಧವು ನಿಮ್ಮದಲ್ಲ, ಯುದ್ಧವು ನನ್ನದು. ಕರ್ತವ್ಯ ದೇವ್ರ ಮಕ್ಕಳೇ, ಈ ಲೋಕದಲ್ಲಿ ನಾವು ಜಯ ಹೊಂದಬೇಕಾದರೆ ದೇವರಿಗೆ ಒಪ್ಪಿಸಲ್ಪಡಬೇಕು. ದೇವರನ್ನು ಜಯ ಕೊಡುವ ಆತನಾಗಿದ್ದಾರೆ. 2 ಪೂರ್ವಕಾಲ ವೃತ್ತಾಂತ 32 ಅಧ್ಯಾಯ 8 ನೋಡ್ಬೇಕಾದ್ರೆ ಅಲ್ಲಿ ಹಿಜ್ಕೀಯನು ಇಸ್ರಾಯೇಲ್ ಹೇಳ್ತಿದ್ದಾನೆ, ದೇವರಲ್ಲಿ ಭರವಸೆ ಇಟ್ರಿ, ದೇವರು ಜಯ ಕೊಡುವ ಆತ. ಹೌದು ಕರ್ತವ್ಯ ನಮ್ಮ ವೈರಿಗಳು ಅವ್ರ ಶಕ್ತಿವಂತರಾಗಿರ್ಬೋದು, ಅವ್ರ ಸೈನ್ಯ ದೊಡ್ಡದಿರ್ಬೋದು, ಅವ್ರ ಬಲಶಾಲಿಗಳಾಗಿರ್ಬೋದು, ಆದ್ರೆ ನಮ್ಮ ಸಂಗಡಿರೋ ದೇವರು ಎಲ್ಲದಕ್ಕೂ ಮೇಲಾಗಿದ್ದ. ನಾವು ದೇವರಿಗೆ ಭರವಸೆ ಅಂದು ಹಿಜ್ಕೀಯನು ಅದೇ ಮಾತಾಡ್ತಿದ್ದಾನೆ. 2 ಪೂರ್ವಕಾಲ ವೃತ್ತಾಂತ 37 ಹೇಳ್ಬೇಕಾದ್ರೆ ನಾವು ಧೈರ್ಯವಾಗಿ ನಮ್ಮ ಸಂಗಡಿರುವ ದೇವರು ಆತನು ಜಯ ಕೊಡುವಂತ ದೇವರಾಗಿದ್ದಾನೆ. ನಾವು ಮಾಡೋ ಒಂದೇ ಕಾರ್ಯ ದೇವರಲ್ಲಿ ಭರವಸೆ. ಈ ಲೋಕದಲ್ಲಿ ಕರ್ತವ್ಯ ನಮ್ಮ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು ಬರ್ಬೋದು, ಎಷ್ಟೋ ಸಮಸ್ಯೆಗಳು ಬರ್ಬೋದು, ಎಷ್ಟೋ ಚಿಂತೆ ದುಃಖದಲ್ಲಿ ನಾವು ಇರಬಹುದು, ಒಂದ್ ವೇಳೆ ಶರೀರದ ಅನಾರೋಗ್ಯ ಇರಬಹುದು. ನಾವು ಮಾಡೋ ಒಂದೇ ಕಾರ್ಯ ದೇವರಿಗೆ ಸ್ತೋತ್ರ ಮಾಡಿ ದೇವರ ಕೊಂಡಾಡು. ದೇವರು ನಮ್ಮ ಜೀವಿತದಲ್ಲಿ ಇದ್ದು ಅದ್ಭುತ ಮಾಡಿ ಸಕ್ತನಾಗಿದ್ದಾನೆ. ನಾವು ಪ್ರತಿಯೊಬ್ಬರ ಕಣ್ಣೀರು ಒರೆಸಲಿಕ್ಕೆ ಸಕ್ತನಾಗಿದ್ದಾನೆ. ದಾವಿದನು ಬರೆದಿದ್ದಾನೆ, ದಾವಿದನು ಅನುಭವಿಸಲಿ ಬರೆದಿದ್ದಾನೆ. ಅದೇ ರೀತಿ ಇವತ್ತು ನಮ್ಮ ಜೀವಿತ ಸಹ ಅನೇಕ ಕಷ್ಟಗಳು ಸಮಸ್ಯೆಗಳು ಈ ಲೋಕದಲ್ಲಿ ಬರಬಹುದು. ಒಂದೇ ನಾವು ಯೇಸು ನಂಬೋಣ, ದೇವರು ನಂಬೋಣ, ಆದ್ಮೇಲೆ ಆತ್ಕೊಳ್ಳೋಣ, ಆತನು ಜಯ ಕೊಡಬಾರ್ದು. ಕರ್ತ ನನ್ನೇನಿಲ್ಲಪ್ಪ, ನಾನು ಮಣ್ಣಿನ ಧೂಳು ದೇವರು, ನಾನು ಅದಕ್ಕೂ ಬಾರದನು ದೇವರು, ನನ್ನನ್ನು ಕೈ ಹಿಡಿದ. ಯಾಕಂದ್ರೆ ಕರ್ತವ್ಯ ಆತನ ದೀನರನ್ನು ಕೈ ಹಿಡಿದು ಮೇಲೆ ಕೆತ್ತಿ ನಿಲ್ಲಿಸುವ ದೇವರಾಗಿದ್ದಾನೆ. ತನ್ನ ನಂಬಿ ಬಂದವರನ್ನ ಯಾವತ್ತೂ ಕೈ ಬಿಡಲ್ಲ. ಅವ್ರನ್ನ ಬಲಪಡಿಸಿ ನಡೆಸಲಿಕ್ಕೆ ಸಕ್ತಾನೆ. ಕಷ್ಟ ಇರಬಹುದು, ಅದು ಸ್ವಲ್ಪ ದಿನ ಕರ್ತವ್ಯ ಆ ಕಷ್ಟನ ಪರಿಹಾರ ಮಾಡಿ ನಡೆಸಲಿಕ್ಕೆ ಅದು ಸಕ್ತನಾಗಿದ್ದಾನೆ. ಅದರಿಂದ ನಾವು ಈ ದಿನ ನಂಬೋಣ. ಒಂದು ಯೇಸು ಸ್ವಾಮಿ ರಕ್ಷಕನಾಗಿ ಜನಿಸಿಕೊಂಡು ಒಂದು ದೇವದೂತರು ಬಂದು ಆ ಹೊಲದಲ್ಲಿ ಕುರುಬರಿಗೆ ಯೇಸು ಸ್ವತಃ ಸಾರಿ ಅವರು ಈ ಲೋಕ ಬಿಟ್ಟು ಹೋಗುವಾಗ ಅವರು ಯೇಸುನ ಕೊಂಡಾಡುತ್ತಾ ಹೋದರು. ಯೇಸು ನಮ್ಮನ್ನು ಕೊಂಡಾಡುತ್ತಾ ಹೋದರು. ಮನಸ್ಸರೊಳಗೆ ಸಮಾಧಾನ ಅಂತೇಳಿ ಕರ್ತವ್ಯ ಈ ದಿನವು ನಾವು ಎಷ್ಟೋ ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ದುಃಖದಲ್ಲಿ, ಚಿಂತೆಯಲ್ಲಿ, ಶರೀರದ ಅನುಭವ ಇದ್ದರೂ ಸಹ ನಾವು ಮಾಡೋ ಒಂದೇ ಕಾರ್ಯ ಆ ಪರಿಶುದ್ಧ ನಾಮವನ್ನು, ಆ ಮೈಮೂಲ ನಾಮವನ್ನು, ಆ ನಿಜವುಳ್ಳ ದೇವರ ನಾಮವನ್ನು ಸ್ತುತಿಸಿಕೊಂಡಾಡುವ, ಎಲ್ಲಾ ಸಮಯದಲ್ಲಿ ಸ್ತುತಿಸಿಕೊಂಡಾಡುವನು. ಆತನ ಮೊದಲಿದ್ದು ದೊಡ್ಡ ಅದ್ಭುತ ಕಾರ್ಯ ಮಾಡಲಿಕ್ಕೆ ಸಕ್ತನಾಗಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಉನ್ನತನು ಸರ್ವಶಕ್ತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ನೀನು ರಕ್ಷಕನಪ್ಪ. ಕರ್ತನೇ, ಸ್ತುತಿಸಿಕೊಂಡಾಡ್ಲಿಕ್ಕೆ ನಾವು ಯಾವಾಗಲೂ ಸಂತೋಷವುಳ್ಳವರಾಗಬೇಕು. ನೀನು ಸ್ತುತಿಸಿಕೊಂಡಾಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಲಿಕ್ಕೆ ನಿನಗೆ ಸ್ತೋತ್ರ ಸಲ್ಲಿಸ್ತೀರಪ್ಪ. ನಾವೆಷ್ಟೋ ಭಾಗ್ಯಶಾಲಿ. ನಾವು ಮಾತ್ರ ದೇವರೇ, ಲೋಕದ ಪ್ರತಿಯೊಂದು ಜನಗಳು ನಿನ್ನ ನಾಮ ಸ್ತುತಿಸಿಕೊಂಡಾಡ್ಬೇಕು.
ನಮ್ಮ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು, ಸಮಸ್ಯೆಗಳು, ಚಿಂತೆಗಳು, ದುಃಖಗಳು, ಶರೀರ ಅನಾರೋಗ್ಯಗಳು ಇರ್ಬೋದಪ್ಪ. ಅದೆಲ್ಲೂ ನೀವು ಒಪ್ಪಿಸ್ತಿದ್ದೇವೆ. ನಿನ್ ನಾಮ ಕೊಂಡಾಡ್ತೀವಿ, ನೀನ್ ಸೂಚಿಸ್ತೀವಪ್ಪ. ನೀನ್ ಸಹಾಯ ಮಾಡು, ಅದ್ಭುತ ಮಾಡಿ ಕರ್ತನೆ. ಈ ಒಂದು ಮೀಟಿಂಗ್ ನಲ್ಲಿ ವಾಕ್ಯವನ್ನು ಕೇಳಿದಂತ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡು. ಇವತ್ತು ಯಾರು ಕಷ್ಟದಲ್ಲಿದ್ದಾರೆ, ಸಮಸ್ಯೆಲಿದ್ದಾರೆ, ಚಿಂತೆಯಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಶರೀರದ ಅನಾರೋಗ್ಯ ಇದ್ದಾರೆ ಅಪ್ಪ, ನಿನ್ನನ್ನು ದುಃಖಿಸಿ ನೋಡ್ತಿದ್ದಾರೆ ದೇವರೇ. ಅಪ್ಪ ಯೇಸುವೆ, ನಿನ್ನ ಪರಿಶುದ್ಧ ಹಸ್ತಗಳನ್ನು ಮೇಲೆ ಚಾಚು ದೇವರೇ. ಯೇಸು ನಿನ್ನ ನಾಮದಲ್ಲಿ ಅದ್ಭುತವನ್ನು ಮಾಡಪ್ಪ. ಜೀವದಲ್ಲಿ ಶಾಂತಿ, ಸಮಾಧಾನ ನಂಬನ್ನು ಕರ್ತನೆ. ನಮ್ಮ ದೇಶವನ್ನು ಆಶೀರ್ವಾದ ಮಾಡು, ದೇಶಕ್ಕೆ ಬೇಕಾದ ಸಹಾಯಗಳು ಮಾಡು. ಮತ್ತೆ ಮುಂದಿನ ದಿನದಲ್ಲಿ ಕರ್ತನೆ ಅಪ್ಪ, ಇಲೆಕ್ಷನ್ ಇದೆ ಕರ್ತನೆ ಅಪ್ಪ, ನಿಮ್ಮ ಚಿತ್ತಾಸಿರುವಂತ ನಾಯಕರು ಈ ದೇಶವನ್ನು ಆಯ್ಕೆ ಮಾಡ್ಬೇಕಿದ್ದೇವೆ ಅಂತ ಒಳ್ಳೊಳ್ಳೆ ನಾಯಕರು ಆಸೆ ಪಡ್ಲಿಕ್ಕೆ ನೀನು ಸಹಾಯ ಮಾಡು. ಮತ್ತೆ ಇಲೆಕ್ಷನ್ ಕರ್ತನೆ ಯಾವ ತಂದೆಗೂ ಸಮಸ್ಯೆ ಬರ್ತಂತೆ ಎಲ್ಲಾ ಕಾರ್ಯಗಳು ಕರ್ತನೆ ಶಾಂತಿಯುತವಾಗಿ ನಡಲಿಕ್ಕೆ ಸಹಾಯ ಮಾಡು. ದೇಶದಲ್ಲಿ ಸುವಾಸ ಮಾಡುವಂತ ಎಲ್ಲ ಸೇವಕರನ್ನ, ನಿನ್ ನಾಮದಿರುವಂತ ಎಲ್ಲ ಸಂಘ ಸಂಸ್ಥೆಗಳನ್ನ, ನೀನ್ ನಂಬಿರುವಂತ ಎಲ್ಲ ನಿನ್ನ ಪ್ರೇಮ ಮಕ್ಕಳನ್ನ, ವಿಶೇಷವಾಗಿ ನಮ್ಮ ಕಳವ ಸಂಸ್ಥೆಯನ್ನ, ಅದ್ರ ಮುಖ್ಯಸ್ಥರನ್ನ, ಇರುವಂತ ಎಲ್ಲಾ ಸೇವೆ ಕಾರ್ಯಗಳನ್ನ ನೀನ್ ಆಶೀರ್ವಾದ ಮಾಡು. ಇವುಗಳಿಗೆ ಪಾಠ ಮಾಡೋ ಪ್ರತಿಯೊಬ್ಬ ಪಾಸನ್ನ ಆಶೀರ್ವಾದ ಮಾಡು. ಇನ್ನು ಬೇಕಾದ ಎಲ್ಲ ಸಹಾಯಗಳು ನೀನ್ ಮಾಡು ಅಪ್ಪ. ನಮ್ಮೆಲ್ಲರ ಪ್ರಾರ್ಥನೆ ಕೇಳಲಿಕ್ಕೆ ಸ್ತೋತ್ರ. ನೀ ಮಾಡೆಲ್ಲ ಉಪಕಾರ ಸ್ತೋತ್ರ. ಎಷ್ಟು ನಾಮದಲ್ಲಿ ಬೇಡಿಕೊಡ್ತೀನಿ ತಂದೆ. ಆ